SSLC ಗಣಿತ ವಿಷಯದ 8ನೇ ಘಟಕವಾದಂತಹ ತ್ರಿಕೋನಮಿತಿ ಪ್ರಸ್ತಾವನೆಯ LBA ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಸಂಖ್ಯೆ 3 ಆಗಿರುತ್ತೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾನು ನಿಮಗಿಂದು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಮೇನ್ MCQ ಆಗಿರುತ್ತೆ. 1 ಅಂಕದ 5 ಪ್ರಶ್ನೆ ಆಗಿರುತ್ತೆ. ಮೊದಲನೇ ಪ್ರಶ್ನೆ, ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವನ್ನು ವಿಕರ್ಣ ಅಂತ ಕರಿತೇವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವನ್ನು ವಿಕರ್ಣ ಅಂತ ಕರಿತೇವೆ. ಪ್ರಶ್ನೆ ಸಂಖ್ಯೆ 2, ತ್ರಿಭುಜ ABCಯಲ್ಲಿ ಬಿ ಕೋನ 90 ಡಿಗ್ರಿ ಆದರೆ ಯಾವ ಬಾಹು ವಿಕರ್ಣವಾಗಿದೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಕೊಟ್ಟಿರುವ ತ್ರಿಭುಜ ABCಯಲ್ಲಿ ಬಿ ಲಂಬಕೋನ ಆಗಿದೆಪ್ಪ ಅಂದರೆ ಬಿಗೆ ಅಭಿಮುಖವಾಗಿರೋ ಬಾಹು AC ಆಗಿದೆ, ಇದೇ ವಿಕರ್ಣವಾಗಿದೆ. ಹಾಗಾಗಿ AC ಬಾಹುವು ವಿಕರ್ಣ ಆಗಿದೆ. ಆಪ್ಷನ್ ಸಿ ರೈಟ್ ಆನ್ಸರ್, AC ಆಗಿದೆ, ಆಪ್ಷನ್ ಸಿ. ಅದೇ ರೀತಿ 3ನೇ ಪ್ರಶ್ನೆ, ಲಂಬಕೋನ ತ್ರಿಭುಜದಲ್ಲಿ ಇರುವ ಕೋನ ಯಾವುದು ಅಂತ ಕೇಳಿದ್ದಾರೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ಇರುವ ಕೋನ 90 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ, ಇಲ್ಲೂ ಕೂಡ ಆಪ್ಷನ್ ಸಿ 90 ಡಿಗ್ರಿ ಆಗಿದೆ. 4ನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ ಕೋನ A = 90 ಡಿಗ್ರಿ, AB = 6 ಸೆಂಟಿಮೀಟರ್, AC = 8 ಸೆಂಟಿಮೀಟರ್ ಆಗಿದ್ದರೆ BC ಬಾಹುವಿನ ಅಳತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ABC ಈ ಒಂದು ತ್ರಿಭುಜದಲ್ಲಿ ಕೋನ A 90 ಡಿಗ್ರಿ ಆಗಿದೆ, AC ಅಳತೆ 8 ಸೆಂಟಿಮೀಟರ್ ಇದೆ, AB ಅಳತೆ 6 ಸೆಂಟಿಮೀಟರ್ ಇದೆ. ಪೈಥಾಗೊರಸ್ನ ಪ್ರಮೇಯ ಅಪ್ಲೈ ಮಾಡಿದಾಗ ವಿಕರ್ಣ ಸ್ಕ್ವೇರ್ = ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಪ್ರಮೇಯ ಹೇಳುತ್ತೆ. ಹಾಗಾಗಿ BC ಸ್ಕ್ವೇರ್ = AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಆಗುತ್ತೆ. BC ಸ್ಕ್ವೇರ್ = 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. BC ಸ್ಕ್ವೇರ್ = 64 ಪ್ಲಸ್ 36. 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಅಂದರೆ 64 ಪ್ಲಸ್ 36 ಆಗುತ್ತೆ. BC ಸ್ಕ್ವೇರ್ = 100 ಆಗುತ್ತೆ. ನಮಗೆ ಬೇಕಾಗಿರೋದು BC, ಹಾಗಾಗಿ BC = ಸ್ಕ್ವೇರ್ ತೆಗೆದ್ರೆ ಸ್ಕ್ವೇರ್ ರೂಟ್ ಹಾಕ್ತೀನಿ, ರೂಟ್ 100 ಆಗುತ್ತೆ. 100ರ ವರ್ಗಮೂಲ 10 ಆಗುತ್ತೆ. ಹಾಗಾಗಿ ಕೊಟ್ಟಿರುವ ಪ್ರಶ್ನೆಯಲ್ಲಿ BCಯ ಅಳತೆ 10 ಸೆಂಟಿಮೀಟರ್ ಆಗಿರುತ್ತೆ. ಆಪ್ಷನ್ ಡಿ 10 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 5, ಬೌಧಾಯನ ಸೂತ್ರದ ಪ್ರಕಾರ ಲಂಬಕೋನ ತ್ರಿಭುಜದಲ್ಲಿ ಈ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಹೇಳಿದ್ದಾರೆ. ಈ ಬೌಧಾಯನ ಸೂತ್ರದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಈ ಒಂದು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಉತ್ತರ ಸಿ ಸರಿಯಾದ ಉತ್ತರ ಆಗಿದೆ. ಈ ಒಂದು ಸೆಕೆಂಡ್ ಮೇನ್ ಏನಾಗಿದೆಯಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 6ನೇ ಪ್ರಶ್ನೆ, ಕಾಸ್ ಥೀಟಾ = 24/25 ಆದರೆ ಸಿಕೆಂಡ್ ಥೀಟಾದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೆನಪಿರಲಿ, ಕಾಸ್ ಥೀಟಾ 24/25 ಕೇಳಿದ್ದಾನೆ. ಸಿಕೆಂಡ್ ಥೀಟಾ ಅಂದರೆ ಕಾಸ್ ಥೀಟಾದ ವಿಲೋಮ ಆಗಿರುತ್ತೆ. ಹಾಗಾಗಿ ಕಾಸ್ ಥೀಟಾ 24/25 ಆದರೆ ಸಿಕೆಂಡ್ ಥೀಟಾ 25/24 ಆಗುತ್ತೆ. ಸಿಕೆಂಡ್ ಥೀಟಾ ಕಾಸ್ ಥೀಟಾದ ವಿಲೋಮ ಆಗಿರುತ್ತೆ. ಅದೇ ರೀತಿ 7ನೇ ಪ್ರಶ್ನೆ, ಟ್ಯಾನ್ 45 ಡಿಗ್ರಿ ಪ್ಲಸ್ ಕಾಟ್ 45 ಡಿಗ್ರಿಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಈ ಒಂದು ನಿರ್ದಿಷ್ಟ ಕೋನದ ಅಳತೆ ಪ್ರಕಾರ ಟ್ಯಾನ್ 45 ಡಿಗ್ರಿ ಅಂದರೆ 1 ಆಗಿರುತ್ತೆ. ಕಾಟ್ 45 ಡಿಗ್ರಿಯ ಬೆಲೆನೂ ಕೂಡ 1 ಆಗಿರುತ್ತೆ. ಕಾಟ್ ಥೀಟಾ ಅಂದರೆ ಟ್ಯಾನ್ ಥೀಟಾದ ವಿಲೋಮ ಆಗಿರುತ್ತೆ. ಹಾಗಾಗಿ ಕಾಟ್ 45 ಡಿಗ್ರಿಯ ಬೆಲೆ 1 ಆಗಿರುತ್ತೆ. ಪ್ರಶ್ನೆ ಪ್ರಕಾರ ಕಾಟ್ 45 ಡಿಗ್ರಿ ಟ್ಯಾನ್ 45 ಡಿಗ್ರಿ ಜಾಗದಲ್ಲಿ 1 + 1 ಅಂತ ಹಾಕಿಕೊಂಡಿದ್ದೇನೆ. ಟ್ಯಾನ್ 45 ಡಿಗ್ರಿ ಪ್ಲಸ್ ಕಾಟ್ 45 ಡಿಗ್ರಿಯ ಬೆಲೆ 2 ಆಗಿದೆ. ಪ್ರಶ್ನೆ ಸಂಖ್ಯೆ 8, ಸೈನ್ ಸ್ಕ್ವೇರ್ A = 0. ಸೈನ್ ಸ್ಕ್ವೇರ್ ಎನ ಬೆಲೆ 0 ಆದರೆ ಕಾಸ್ A ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಪ್ರಕಾರ ಸೈನ್ ಸ್ಕ್ವೇರ್ A ಇದೆ ಪ್ರಶ್ನೆಯಲ್ಲಿ. ನನಗೆ ಸೈನ್ ಸ್ಕ್ವೇರ್ A ಬರೆಯೋ ಅವಶ್ಯಕತೆ ಇಲ್ಲ. ಸೈನ್ A = 0 ಆಗಿರುತ್ತೆ. ದೇರ್ಫೋರ್ ಸೈನ್ A ಸೈನಿನ ಯಾವ ಕೋನದ ಅಳತೆ 0 ಆಗಿರುತ್ತೆ? ಸೈನ್ 0 ಡಿಗ್ರಿ ಅಂದರೆ 0 ಆಗಿರುತ್ತೆ. ಸೈನ್ A = ಸೈನ್ 0 ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ. ಸೈನ್ ಕಾಮನ್ ಇದೆ. ಹಾಗಾಗಿ ಕೋನ ಎನ ಬೆಲೆ 0 ಡಿಗ್ರಿ ಆಗಿರುತ್ತೆ. ಎ ಬೆಲೆ ಏನಾಗಿರುತ್ತೆ? 0 ಡಿಗ್ರಿ ಆಗಿರುತ್ತೆ. ಈ ಎ ಬೆಲೆನ ಬಳಸ್ಕೊಂಡು ಕಾಸ್ ಎ ಬೆಲೆ ಕಂಡುಹಿಡಿತೀನಿ. ಕಾಸ್ A ಎ ಜಾಗದಲ್ಲಿ 0 ಡಿಗ್ರಿ ಅಂತ ಬರೆಯೋಣ. ಕಾಸ್ 0 ಡಿಗ್ರಿ. ಕಾಸ್ A ಕಾಸ್ 0 ಡಿಗ್ರಿ ಅಂದರೆ 1 ಆಗುತ್ತೆ. ಇದಿಷ್ಟು 2ನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿರುತ್ತೆ. 3ನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. 2 ಅಂಕದ ಪ್ರಶ್ನೆಗಳು. ಈ ಒಂದು 2 ಅಂಕದ ಪ್ರಶ್ನೆಗಳು 3 ಇದ್ದಾವೆ. 9ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು 3 ಇದ್ದಾವೆ. = 6, 2 3 6 ಆಗುತ್ತೆ. 9ನೇ ಪ್ರಶ್ನೆ, √3 ಟ್ಯಾನ್ ಥೀಟಾ = 1 ಆದರೆ ಥೀಟಾ ಲಘು ಕೋನವಾಗಿರುತ್ತೆ. ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆಯಲ್ಲಿ ಇರುವ ಹಾಗೆ √3 ಟ್ಯಾನ್ ಥೀಟಾದ ಬೆಲೆ 1 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ √3 ಇಂಟು ಟ್ಯಾನ್ ಥೀಟಾ ಇದೆ. √3 ಇಂಟು ಇದೆ ಪಕ್ಕದ = ಆ ಕಡೆ ಹೋದಾಗ ಇಲ್ಲಿ ಇಂಟು ಇದ್ದರೆ ಪಕ್ಕದಲ್ಲಿ ಹೋದಾಗ ಭಾಗಿಸು ಆಗುತ್ತೆ. ಟ್ಯಾನ್ ಥೀಟಾ = 1 ಭಾಗಿಸು √3 ಅಂತಿದೆ. ಟ್ಯಾನ್ ಥೀಟಾ
ಟ್ಯಾನಿನ ಯಾವ ಕೋನ 1/√3 ಆಗಿರುತ್ತೆ? ಟ್ಯಾನ್ 30 ಡಿಗ್ರಿ ಅಂದರೆ 1/√3 ಆಗಿರುತ್ತೆ. ಹಾಗಾಗಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ 30 ಡಿಗ್ರಿ ಅಂತ ಬರೆದಿದ್ದೀನಿ. ದೇರ್ ಫಾರ್ ಥೀಟಾದ ಬೆಲೆ 30 ಡಿಗ್ರಿ ಆಗಿದೆ. ಥೀಟಾ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ನಾವು ಏನು ಬರೀಬೇಕು? 30 ಡಿಗ್ರಿ ಬರೀಬೇಕು. ಪ್ರಶ್ನೆ ಪ್ರಕಾರ ಸೈನ್ ಥೀಟಾ ಪ್ಲಸ್ ಕಾಸ್ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಅಂತ ಬರ್ಕೊಂಡಿದ್ದೀನಿ. ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಅಂದರೆ ಸೈನ್ 3 ಇಂಟು 30 ಡಿಗ್ರಿ ಪ್ಲಸ್ ಕಾಸ್ 2 ಇಂಟು 30 ಡಿಗ್ರಿ ಬರ್ಕೊಂಡಿದ್ದೀನಿ. ಸೈನ್ 3 30 90 ಡಿಗ್ರಿ ಆಗಿರುತ್ತೆ. 2 30 60 ಡಿಗ್ರಿ ಆಗಿರುತ್ತೆ. ಸೈನ್ 90 ಡಿಗ್ರಿಯ ಬೆಲೆ 1, ಕಾಸ್ 60 ಡಿಗ್ರಿಯ ಬೆಲೆ 1/2 ಆಗಿದೆ. ಇಲ್ಲಿ 1 ಮತ್ತು 1/2 ಲಾಸ ತೆಗೆದುಕೊಂಡಾಗ 2 ಲಾಸ ಆಗುತ್ತೆ. 2 1 2 ಪ್ಲಸ್ 1 1 1 ಆಗುತ್ತೆ. 2 ಪ್ಲಸ್ 1 3 ಆಗುತ್ತೆ. 3/2 ಆಗುತ್ತೆ. ದೇರ್ ಫಾರ್ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾದ ಬೆಲೆ 3/2 ಆಗುತ್ತೆ. 10ನೇ ಪ್ರಶ್ನೆ ಟ್ಯಾನ್ ಎ ಇಂಟು ಸೈನ್ ಎ ಬ್ರಾಕೆಟ್ ಕ್ಲೋಸ್ ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಎ ಎಂದು ತೋರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಪ್ರಕಾರ ಲಸ LHS ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಭಾಗನ ಬರ್ಕೊಂಡಿದ್ದೀನಿ. ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸೆ ಬರೆದಿದ್ದೀನಿ. ಟ್ಯಾನ್ ಎನ ಸೈನ್ ಎ ಬೈ ಕಾಸೆ ಅಂತ ಬರೆದಿದ್ದೀನಿ. ಇಂಟು ಸೈನ್ ಎ ಹಾಗೆ ಇರಲಿ ಪ್ಲಸ್ ಕಾಸೇನು ಹಾಗೆ ಇರಲಿ. ಇಲ್ಲಿ ಅಂಶ ಮತ್ತು ಅಂಶನ ಗುಣಿಸ್ಕೊಂಡಿದ್ದೀನಿ. ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವಯರ್ ಎ ಆಗುತ್ತೆ ಡಿವೈಡ್ ಬೈ ಕಾಸೆ ಪ್ಲಸ್ ಕಾಸೆ ಹಾಗೆ ಬರ್ತಿದ್ದೀನಿ. LHS ಇಸ್ ಈಕ್ವಲ್ ಟು ಇಲ್ಲಿ ಕೂಡ ಕಾಸೆ ಲಾಸ ಆಗುತ್ತೆ. ಇಲ್ಲಿ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸೆ ಆಗುತ್ತೆ. ನೆನಪಿರಲಿ, ತ್ರಿಕೋನಮಿತಿ ನಿತ್ಯ ಸಮೀಕರಣದ ಪ್ರಕಾರ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಬೆಲೆ 1 ಆಗುತ್ತೆ. LHS ಈಸ್ ಈಕ್ವಲ್ ಟು 1 ಡಿವೈಡ್ ಬೈ ಕಾಸೆ ಆಗುತ್ತೆ. 1 ಡಿವೈಡ್ ಬೈ ಕಾಸೆ ಅಂದರೆ ಕಾಸೇನ ವಿಲೋಮ ಸೀಕೆಂಟ್ ಎ ಆಗುತ್ತೆ. LHS ಈಸ್ ಈಕ್ವಲ್ ಟು ಸೆಕೆಂಟ್ ಎ ಆಗುತ್ತೆ. ದೇರ್ ಫಾರ್ LHS ಈಸ್ ಈಕ್ವಲ್ ಟು RHS ಆಗುತ್ತೆ. ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸೆ ಈಸ್ ಈಕ್ವಲ್ ಟು ಸೀಕೆಂಟ್ ಎ ಆಗಿದೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 10ರ ಉತ್ತರ ಆಗಿದೆ. 11ನೇ ಪ್ರಶ್ನೆ ಚಿತ್ರದಲ್ಲಿ ABC ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಹಾಗಾದರೆ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತ್ರಿಭುಜ ABC ಕೊಟ್ಟಿದ್ದಾನೆ. ಬಿ ಲಂಬಕೋನ ಆಗಿದೆ. ಇಲ್ಲಿ ಒಂದು ಕೋನ ಥೀಟಾ ಇನ್ನೊಂದು ಕೋನ ಆಲ್ಫಾ ಅಂತ ಕೊಟ್ಟಿದ್ದಾರೆ. ಎ ಕೋನ ಆಲ್ಫಾ ಆಗಿರಲಿ, ಸಿ ಕೋನ ಥೀಟಾ ಆಗಿರಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಫಾ ಕಂಡುಹಿಡಿಯಿರಿ ಅಂದಾಗ BC ಅಭಿಮುಖ ಬಾಹು ಆಗುತ್ತೆ. ಥೀಟಾ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದಾಗ AB ಅಭಿಮುಖ ಬಾಹು ಆಗುತ್ತೆ. ಇಲ್ಲಿ ಪ್ರಶ್ನೆಯಲ್ಲಿ ಸೈನ್ ಆಲ್ಫಾ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೈನ್ ಆಲ್ಫಾ ಇಲ್ಲಿ ನೋಡ್ರಿ, ಥೀಟಾ ಜಾಗದಲ್ಲಿ ಆಲ್ಫಾ ಇದೆ. ಆಲ್ಫಾ ಅಂದರೆ BC ಅಭಿಮುಖ ಬಾಹು ಆಗುತ್ತೆ. ವಿಕರ್ಣ AB ಆಗುತ್ತೆ. ಪ್ರಶ್ನೆ ಪ್ರಕಾರ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು 5 ಸೆಂಟಿಮೀಟರ್ ಆಗಿದೆ. ಪಾರ್ಶ್ವ ಬಾಹು ಇಲ್ಲಿ ಸೈನ್ ಆಲ್ಫಾ ಅಲ್ವಾ, ತಪ್ಪಾಗಿದೆ. ಸೈನ್ ಆಲ್ಫಾದ ಬೆಲೆ ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಹೇಳಬೇಕಾಗಿತ್ತು, ನಾನು ತಪ್ಪಾಗಿ ಹೇಳಿದ್ದೀನಿ. ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ ಆಗುತ್ತೆ. ಇಲ್ಲಿ ಆಲ್ಫಾ ಕೋನ ಇರೋದ್ರಿಂದ ಅಭಿಮುಖ ಬಾಹು BC ಆಗಿದೆ, ವಿಕರ್ಣ AC ಆಗಿದೆ. ಹಾಗಾಗಿ ಅಭಿಮುಖ ಬಾಹು 5 ಸೆಂಟಿಮೀಟರ್, ವಿಕರ್ಣ 13 ಸೆಂಟಿಮೀಟರ್ ಆಗಿದೆ. ಸೈನ್ ಆಲ್ಫಾ ಇಸ್ ಈಕ್ವಲ್ ಟು 5/13 ಆಗಿದೆ. ಇದೇ ಚಿತ್ರದಲ್ಲಿ ಥೀಟಾನ ಪರಿಗಣನೆಗೆ ತೆಗೆದುಕೊಂಡಾಗ ಥೀಟಾ ಸಿ ಕೋನ ಥೀಟಾ ಆದಾಗ AB ಅಭಿಮುಖ ಬಾಹು ಹೋಗುತ್ತೆ, BC ಪಾರ್ಶ್ವ ಬಾಹು ಹೋಗುತ್ತೆ, AC ವಿಕರ್ಣ ಆಗುತ್ತೆ. ಟ್ಯಾನ್ ಥೀಟಾ ಕಂಡಿಡಿರಿ ಅಂತ ಹೇಳಿದ್ದಾರೆ. ಈ ಹಿಂದಿನ ಪ್ರಶ್ನೆಯಲ್ಲಿ ಆಲ್ಫಾ ಕಂಡಿಡಿರಿ ಅಂತ ಹೇಳಿದರು, ಈಗ ಥೀಟಾ ಕಂಡಿಡಿರಿ ಅಂತ ಹೇಳಿದ್ದಾರೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ನ ಅನುಪಾತ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಹೋಗುತ್ತೆ. ಈ ಒಂದು ಕೊಟ್ಟಿರುವ ತ್ರಿಭುಜದ ಅನ್ವಯ ಅಭಿಮುಖ ಬಾಹು AB ಆಗಿದೆ, ಪಾರ್ಶ್ವ ಬಾಹು 5 ಸೆಂಟಿಮೀಟರ್ ಆಗಿದೆ. ಟ್ಯಾನ್ ಥೀಟಾದ ಬೆಲೆ 12/5 ಆಗಿದೆ. ಇದಿಷ್ಟು 3ನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. 4ನೇ ಮೇನ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳಿದ್ದಾವೆ, 3 ಅಂಕದ 2 ಪ್ರಶ್ನೆಗಳಿದ್ದಾವೆ. 12ನೇ ಪ್ರಶ್ನೆ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸೆ ಪ್ಲಸ್ 1 ಪ್ಲಸ್ ಕಾಸೆ ಡಿವೈಡೆಡ್ ಬೈ ಸೈನ್ ಎ ಈಸ್ ಈಕ್ವಲ್ ಟು 2 ಕೊಸೆಕೆಂಟ್ ಎ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ LHS ಪಾರ್ಟ್ ಬರ್ಕೊಂಡಿದ್ದೀನಿ. ಇಲ್ಲಿ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಲಸ ರೂಪದಲ್ಲಿ ತೆಗೆದುಕೊಂಡಾಗ ಸೈನ್ ಎ ಇಂಟು ಸೈನ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲೇ ಎಡಭಾಗದಲ್ಲಿರೋ ಅಂಶ ಬಲಭಾಗದಲ್ಲಿರೋ ಛೇದ ಗುಣಿಸಿದ್ದೀನಿ. ಇಲ್ಲೂ ಕೂಡ ಬಲಭಾಗದಲ್ಲಿರೋ ಛೇದ ಎಡಭಾಗದಲ್ಲಿರೋ ಅಂಶನ ಗುಣಿಸಿದ್ದೀನಿ. ಸೈನ್ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಆಗುತ್ತೆ. 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಎ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಅಪ್ಲೈ ಮಾಡಿದ್ದೀನಿ. ಇಲ್ಲಿ LHS ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಹಾಗೆ ಇರಲಿ ಪ್ಲಸ್ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ A ಸ್ಕ್ವೇರ್ ಪ್ಲಸ್ 2AB ಪ್ಲಸ್ B ಸ್ಕ್ವೇರ್ ಆಗುತ್ತೆ. ಅದರ ಪ್ರಕಾರ 1 ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಬರೆದಿದ್ದೀನಿ. ಛೇದದಲ್ಲಿ ಹೇಗಿದೆಯೋ ಹಾಗೆ ಬರೆದಿದ್ದೀನಿ. 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ಇಲ್ಲಿ LHS ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಹಾಗೆ ಇರಲಿ. ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆಯಲ್ಲ, ಸೈನ್ ಸ್ಕ್ವೇರ್ ಎ ಜೊತೆಗೆ ಬರೆದಿದ್ದೀನಿ. 1 ಸ್ಕ್ವೇರ್ನ ನೆಕ್ಸ್ಟ್ ಬರೆದಿದ್ದೀನಿ ಪ್ಲಸ್ 2 ಕಾಸ್ ಎ ಬರೆದಿದ್ದೀನಿ. ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1 ಆಗುತ್ತೆ. 1 ಸ್ಕ್ವೇರ್ ಅಂದರೆ
1 ಆಗುತ್ತೆ, ಪ್ಲಸ್ 2 ಕಾಸೆ ಬರೆದಿದ್ದೀನಿ, ಡಿವೈಡೆಡ್ ಬೈ 1 ಪ್ಲಸ್ ಕಾಸೆ ಇಂಟು ಸೈನೇ ಬರೆದಿದ್ದೀನಿ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 1 ಪ್ಲಸ್ 1 ಏನಾಗುತ್ತೆ, 2 ಆಗುತ್ತೆ, 2 ಪ್ಲಸ್ 2 ಕಾಸೆ ಡಿವೈಡ್ ಬೈ 1 ಪ್ಲಸ್ ಕಾಸೆ ಇಂಟು ಸೈನೇ ಆಗಿದೆ. ಇಲ್ಲಿ 2 ಪ್ಲಸ್ 2 ಕಾಸೆಯಲ್ಲಿ 2 ಸಾಮಾನ್ಯವಾಗಿ ತೆಗೆದುಕೊಂಡಿದ್ದೀನಿ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 2 ಸಾಮಾನ್ಯ ತೆಗೆದರೆ 1 ಪ್ಲಸ್ 2 ಇಂಟು 1 ಪ್ಲಸ್ ಕಾಸೆ ಉಳಿಯುತ್ತೆ ಸಾಮಾನ್ಯವಾಗಿ ತೆಗೆದುಕೊಂಡಾಗ, ಡಿವೈಡೆಡ್ ಬೈ 1 ಪ್ಲಸ್ ಕಾಸೆ ಇಂಟು ಸೈನೇ ಆಗುತ್ತೆ. ಇಲ್ಲೇ ಅಂಶದಲ್ಲಿರುವ 1 ಪ್ಲಸ್ ಕಾಸೆ, ಛೇದದಲ್ಲಿರುವ 1 ಪ್ಲಸ್ ಕಾಸೆ ಕ್ಯಾನ್ಸಲ್ ಆಗುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಸೈನೇ ಉಳಿಯುತ್ತೆ. ಇಲ್ಲಿ 2ನ ಹೊರಗಡೆ ತೆಗೆದುಕೊಂಡಾಗ 1 ಬೈ ಸೈನೇ ಹೊರಗೆ ಉಳಿಯುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 2 ಇಂಟು 1 ಬೈ ಸೈನೇ. ಇಲ್ಲಿ 2 ಹಾಗೆ ಇರಲಿ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 2 ಹಾಗೆ ಇರಲಿ. 1 ಬೈ ಸೈನೇ ಅಂದರೆ ಸೈನ್ನ ವಿಲೋಮ ಕೊಸೆಕೆಂಡ್ ಟಿ ಆಗುತ್ತೆ, ಹಾಗಾಗಿ 2 ಕೊಸೆಕೆಂಡ್ ಟಿ ಆಗುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ಪ್ರಶ್ನೆ ಏನು ಕೇಳಿದಾನಪ್ಪ ಅಂದರೆ ಇನ್ನೊಂದು ಹೇಳ್ತೀನಿ, ಪ್ರಶ್ನೆ ರಿಪೀಟ್ ಮಾಡ್ತೀನಿ. ಇಲ್ಲಿ ಸೈನ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸೆ ಪ್ಲಸ್ 1 ಪ್ಲಸ್ ಕಾಸೆ ಡಿವೈಡ್ ಬೈ ಸೈನ್ ಎ ಇಸ್ ಈಕ್ವಲ್ ಟು 2 ಕೊಸೆಕೆಂಡ್ ಟಿ ಎ ಆಗಿದೆ. ಇದಿಷ್ಟು ಪ್ರಶ್ನೆ ಸಂಖ್ಯೆ 12ರ ಉತ್ತರ ಆಗಿದೆ. 13ನೇ ಪ್ರಶ್ನೆ ಈ ರೀತಿ ಇದೆ. ಸೈನ್ ಎ ಪ್ಲಸ್ ಕೊಸೆಕೆಂಡ್ ಟಿ ಎ ಹೋಲ್ ಸ್ಕ್ವಯರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕೆಂಡ್ ಟಿ ಎ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾಟ್ ಸ್ಕ್ವಯರ್ ಎ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ ಎಚ್ ಎಸ್ ಭಾಗವನ್ನು ಬರೆದಿದ್ದೀನಿ. ಸೈನ್ ಎ ಪ್ಲಸ್ ಕೊಸೆಕೆಂಡ್ ಎ ಹೋಲ್ ಸ್ಕ್ವಯರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕೆಂಡ್ ಎ ಹೋಲ್ ಸ್ಕ್ವಯರ್ ಬರೆದಿದ್ದೀನಿ. ಇಲ್ಲಿ ಎರಡೂ ಭಾಗದಲ್ಲೂ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಸೂತ್ರವನ್ನು ಅಪ್ಲೈ ಮಾಡಿದ್ದೀನಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಸೂತ್ರ ಏನಾಗಿದೆ ಅಂದರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಆಗಿದೆ. ಅದರ ಪ್ರಕಾರ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಎ ಪ್ಲಸ್ ಕೊಸೆಕೆಂಡ್ ಸ್ಕ್ವಯರ್ ಎ ಪ್ಲಸ್ 2 ಸೈನ್ ಎ ಕೊಸೆಕೆಂಡ್ ಟಿ ಅಂತ ಬರೆದಿದ್ದೀನಿ, ಪ್ಲಸ್ ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೆಕೆಂಡ್ ಸ್ಕ್ವಯರ್ ಎ ಪ್ಲಸ್ 2 ಕಾಸ್ ಎ ಸೆಕೆಂಡ್ ಎ ಅಂತ ಬರ್ತಿದ್ದೀನಿ. ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಎ ಇದೆ. ಇಲ್ಲಿ ನೆಕ್ಸ್ಟ್ ಟರ್ಮಲ್ಲಿ ಕಾಸ್ ಸ್ಕ್ವಯರ್ ಎ ಇದೆ. ಸೈನ್ ಸ್ಕ್ವಯರ್ ಎನ ಕಾಸ್ ಸ್ಕ್ವಯರ್ ಎನ ಜೊತೆಗೆ ಒಂದೇ ಕಡೆಗೆ ಬರ್ತಿದ್ದೀನಿ, ಪ್ಲಸ್ ಕೊಸೆಕೆಂಡ್ ಸ್ಕ್ವಯರ್ ಎ ಪ್ಲಸ್ 2 ಸೈನ್ ಎ ಕೊಸೆಕೆಂಡ್ ಎನ 2 ಸೈನ್ ಎ ಹಾಗೆ ಬರ್ತಿದ್ದೀನಿ, ಕೊಸೆಕೆಂಡ್ ಎನ 1 ಬೈ ಸೈನ್ ಎ ಅಂತ ಬರ್ತಿದ್ದೀನಿ, ಪ್ಲಸ್ ಇಲ್ಲಿ ಕಾಸ್ ಸ್ಕ್ವಯರ್ ಎನ ಸೈನ್ ಸ್ಕ್ವಯರ್ ಎ ಜೊತೆಗೆ ಬರ್ದಿರೋದ್ರಿಂದ ಈಗ ನೆಕ್ಸ್ಟ್ ಸೆಕೆಂಡ್ ಸ್ಕ್ವಯರ್ ಎ ಉಳಿತು, ಪ್ಲಸ್ 2 ಕಾಸ್ ಎ ಸೆಕೆಂಡ್ ಎನ 2 ಕಾಸ್ ಎ ಹಾಗೆ ಬರ್ದಿದ್ದೀನಿ, ಸೆಕೆಂಡ್ ಎ ಬದಲಿಗೆ 1 ಬೈ ಕಾಸ್ ಎ ಅಂತ ಬರ್ದಿದ್ದೀನಿ. ಇಲ್ಲೇ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಎ ಕ್ಯಾನ್ಸಲ್ ಆದಾಗ ಏನು ಉಳಿಯುತ್ತಪ್ಪ ಅಂದರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಉಳಿತು, ಪ್ಲಸ್ ಕೊಸೆಕೆಂಡ್ ಸ್ಕ್ವಯರ್ ಎ ಉಳಿತು. ಇಲ್ಲೇ ಸೈನ್ ಎ ಕ್ಯಾನ್ಸಲ್ ಆದಾಗ 2 ಇಂಟು 1 ಉಳಿತು, ಪ್ಲಸ್ ಸೆಕೆಂಡ್ ಸ್ಕ್ವಯರ್ ಎ ಬರ್ತಿದ್ದೀನಿ. ನೆಕ್ಸ್ಟ್ ಇಲ್ಲೂ ಕೂಡ ಕಾಸ್ ಎ ಕ್ಯಾನ್ಸಲ್ ಆಗಿರೋದ್ರಿಂದ ಪ್ಲಸ್ 2 ಇಂಟು 1 2 ಒಂದಲೇ 2 ಆಗುತ್ತೆ. ಇಲ್ಲೇ ಮುಂದಿನ ಹಂತದಲ್ಲಿ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಬೆಲೆನ 1 ಅಂತ ಬರ್ಕೊಂಡಿದ್ದೀನಿ. ಈ ಒಂದು ಭಾಗದಲ್ಲಿ ಅಂಕಿಗಳನ್ನ 2 ಒಂದಲೇ 2 ಅಂತ 2 ಹತ್ರ ಇದೆ, ಅದನ್ನ 1 ಪಕ್ಕದಲ್ಲಿ ಬರ್ಕೊಂಡಿದ್ದೀನಿ, 1 ಪ್ಲಸ್ 2 ಅಂತ ಬರ್ಕೊಂಡಿದ್ದೀನಿ. ಉಳಿದ ಟರ್ಮ್ಗಳು ಯಾವಪ್ಪ ಅಂದರೆ ಕೊಸೆಕೆಂಡ್ ಸ್ಕ್ವಯರ್ ಎ ಪ್ಲಸ್ ಸೆಕೆಂಡ್ ಸ್ಕ್ವಯರ್ ಎ ಉಳಿತು. ಈಗ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 2 ಪ್ಲಸ್ 1 ಕೂಡಿದಾಗ 5 ಬರುತ್ತೆ, ಪ್ಲಸ್ 5 ಪ್ಲಸ್ ಕೊಸೆಕೆಂಡ್ ಸ್ಕ್ವಯರ್ ಎ ಪ್ಲಸ್ ಸೆಕೆಂಡ್ ಸ್ಕ್ವಯರ್ ಎ ಅಂತ ಬರೆದಿದ್ದೀನಿ. ದೇರ್ ಫಾರ್ ಇಲ್ಲೇ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳಾದ ಕೊಸೆಕೆಂಡ್ ಸ್ಕ್ವಯರ್ ಎ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಅಂತ ಬರಿಬೋದು, ಸೆಕೆಂಡ್ ಸ್ಕ್ವಯರ್ ಎ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅಂತ ಬರಿಬೋದು. ಹಾಗಾಗಿ ಇಲ್ಲಿ 5 ಪ್ಲಸ್ ಕೊಸೆಕೆಂಡ್ ಸ್ಕ್ವಯರ್ ಎ ಪ್ಲಸ್ ಸೆಕೆಂಡ್ ಸ್ಕ್ವಯರ್ ಎನ 5 ಹಾಗೆ ಬರ್ತಿದ್ದೀನಿ, ಕೊಸೆಕೆಂಡ್ ಸ್ಕ್ವಯರ್ ಎನ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಅಂತ ಬರ್ತಿದ್ದೀನಿ, ಪ್ಲಸ್ ಸೆಕೆಂಡ್ ಸ್ಕ್ವಯರ್ ಎನ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅಂತ ಬರ್ತಿದ್ದೀನಿ. ಇಲ್ಲೇ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎಲ್ಲಿ 1 ಮತ್ತು 1ನ್ನ ಒಂದು ಕಡೆ ಕೂಡಿರೋದ್ರಿಂದ 5 ಪ್ಲಸ್ 1 ಅಂತ ಬರ್ತಿದ್ದೀನಿ. ಅಲ್ಲಿ 5 ಪ್ಲಸ್ 1 ಅಂತ ಬರೆದಾಗ ಇನ್ನು ಉಳಿದಿರೋ ಟರ್ಮ್ ಯಾವ್ಯಾವಪ್ಪ ಅಂದರೆ ಟ್ಯಾನ್ ಸ್ಕ್ವಯರ್ ಎ ಉಳಿತು ಮತ್ತು ಕಾಟ್ ಸ್ಕ್ವಯರ್ ಎನೇ ಉಳಿತು, ಅದನ್ನು ಕೊನೆಗೆ ಬರ್ದಿದ್ದೀನಿ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 5 ಪ್ಲಸ್ 1 ಅಂದರೆ 7 ಆಗುತ್ತೆ, ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾಟ್ ಸ್ಕ್ವಯರ್ ಎ ಆಗಿರುತ್ತೆ. ದೇರ್ ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾಟ್ ಸ್ಕ್ವಯರ್ ಎ ಆಗುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ಪ್ರಶ್ನೆಯನ್ನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಏನಪ್ಪ ಅಂದರೆ ಸೈನ್ ಎ ಪ್ಲಸ್ ಕೊಸೆಕೆಂಡ್ ಎ ಹೋಲ್ ಸ್ಕ್ವಯರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕೆಂಡ್ ಎ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ 7 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಕಾಟ್ ಸ್ಕ್ವಯರ್ ಎ ಆಗುತ್ತೆ. ಇದಿಷ್ಟು ತ್ರಿಕೋನಮಿತಿ ಪ್ರಸ್ತಾವನೆಯ ಘಟಕದ LBA ಮಾದರಿ ಪ್ರಶ್ನೆ ಪತ್ರಿಕೆಯ ಅಂದರೆ LBA ಮಾದರಿ ಪ್ರಶ್ನೆ ಪತ್ರಿಕೆ ಸಂಖ್ಯೆ 3ರ ಪ್ರಶ್ನೆಗಳಿಗೆ ಉತ್ತರವಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.